ಭಾರತೀಯ ಚಿತ್ರರಂಗದ ಹಿರಿಯ ನಟಿ ಅಭಿನಯ ಸರಸ್ವತಿಗೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಸಚಿವರಾದಂತಹ ಜಮೀರ್ ಅಹಮದ್ ಖಾನ್, ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು. ಸರೋಜಾದೇವಿ ಕುಟುಂಬಸ್ಥರಿಗೆ ಸಿಎಂ ಸಾಂತ್ವನವನ್ನ ಹೇಳಿದ್ದಾರೆ. ನಿನ್ನೆ ಸರೋಜಾದೇವಿ ಅವರ ನಿಧನದ ಸುದ್ದಿ ತಿಳಿತಾ ಇದ್ದ ಹಾಗೆಯೇ ಮಾಧ್ಯಮದ ಮುಂದೆ ಮಾತನಾಡಿದಂತಹ ಸಿದ್ದರಾಮಯ್ಯ, ಚಿತ್ರರಂಗಕ್ಕೆ ಬಹುದೊಡ್ಡ ನಷ್ಟ ಇದು. ಹಲವು ಭಾಷೆಗಳಲ್ಲಿ ನಡೆಸಿದಂತಹ ಸರೋಜಾದೇವಿ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ಚಿಕ್ಕ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದಂತಹ ಖ್ಯಾತಿ ಅವರದ್ದು ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಇವತ್ತು ಸ್ವತಃ ಅವರೇ ಮಲ್ಲೇಶ್ವರಂನಲ್ಲಿರುವಂತಹ ಸರೋಜಾದೇವಿ ಅವರ ನಿವಾಸಕ್ಕೆ ಬಂದು ಅವರ ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು 70 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು. ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ಬರ್ತಿತ್ತು. ಅವರೊಬ್ಬರು ಮೇರು ನಟಿ. ಬರೀ ಕನ್ನಡದಲ್ಲಿ ಅಷ್ಟೇ ನಟನೆ ಮಾಡಿರಲಿಲ್ಲ, ತಮಿಳು, ತೆಲುಗು, ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸೈ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ. ಎಲ್ಲರ ಜೊತೆಲೂ ಭಾಳ ಆತ್ಮೀಯವಾಗಿ ಮಾತಾಡ್ತಾ ಇದ್ರು, ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಂಥ ದೊಡ್ಡ ವ್ಯಕ್ತಿತ್ವ ಇದ್ದಂಥ ನಟಿ ಬಿ ಸರೋಜಾದೇವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಂಡು ನನ್ನ ಮಾತನ್ನು ಬಿ ಬಹುಭಾಷಾ ನಟಿ ಸರೋಜಾದೇವಿ ನಿಧನದ ಹಿನ್ನೆಲೆಯಲ್ಲಿ ಸಿನಿ ರಂಗದ ಗಣ್ಯರು, ರಾಜಕೀಯ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ದಶವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸೋದಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಅಂತ್ಯಕ್ರಿಯೆ ಅಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಂಡಿದ್ರಂತೆ ಸರೋಜಾದೇವಿ. ಈಗ ಅವರ ಆಸೆಯ ಪ್ರಕಾರ ಅವರ ಹುಟ್ಟೂರಿನಲ್ಲಿಯೇ ತಾಯಿಯ ಸಮಾಧಿ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗತ್ತೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಸಿನಿರಂಗದ ಗಣ್ಯರು ಆಗಮಿಸಿದಂತಹ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀರಿ. ಎಲ್ಲ ಭಾಷೆಯಲ್ಲೂ ಕೂಡ ಮಿಂಚಿ ಮರೆಯಾದಂತಹ ಸರೋಜಾದೇವಿ ಎಲ್ರಿಗೂ ಅಚ್ಚುಮೆಚ್ಚು. ತಮಿಳುನಾಡಿನಿಂದ ನಟ ವಿಶಾಲ್ ಹಾಗೂ ಕಾರ್ತಿಕ್ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಯೋಗೇಶ್ವರ ಅವ್ರು ನೋಡಿ ಇದ್ದೆ ಹಂಗೆ. ಚಲನಚಿತ್ರ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಬಿ ಸರೋಜಾದೇವಿಯವರು ಅಗಲಿಕೆ ಬಹಳ ಒಂದು ದುಃಖದ ಒಂದು ಸನ್ನಿವೇಶ. ಆದರೆ ಅವರು ತಮ್ಮ ಬದುಕಿನಲ್ಲಿ ಏನೇನು ಸಾಧಿಸಬೇಕು ಎಲ್ಲವನ್ನೂ ಕೂಡ ಸಾಧಿಸಿದರು. ಮತ್ತು ಕನ್ನಡ, ತಮಿಳು, ತೆಲುಗು, ಹಿಂದಿ ಅನೇಕ ಭಾಷೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಅತ್ಯಂತ ಪ್ರಭಾವಿ ನಾಯಕಿಯಾಗಿದ್ದರು. ಭಾಳ ಆತ್ಮೀಯರು ಕೂಡ ಆಗಿದ್ದರು. ನನಗೂ ಕೂಡ ಅವರ ಪರಿಚಯ ಭಾಳ ಚೆನ್ನಾಗಿತ್ತು. ಮತ್ತು ನನ್ನ ತಂದೆ ಮತ್ತು ತಾಯಿಯವ್ರ ಜೊತೆ ಕೂಡ ಭಾಳ ಅವ್ರಿಗೆ ಹತ್ತಿರದಲ್ಲಿದ್ದರು. ನಮ್ಮ ತಾಯಿ ಕಂಡ್ರೆ ಭಾಳ ಪ್ರೀತಿ ಇತ್ತು ಸರೋಜಾದೇವಿಯವರಿಗೆ. ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ. ಅವರು ಎಷ್ಟೇ ಫಿಲಿಮ್ಗಳಲ್ಲಿ ಫೇಮಸ್ ಆಗಿದ್ದರೂ ಕೂಡ ಆ ಸರಳತೆ ಹೋಗಿರಲಿಲ್ಲ. ತಮ್ಮ ಊರನ್ನು ಅವರು ಮರ್ತಿರಲಿಲ್ಲ. ಮತ್ತು ಸುಮಾರು ಒಂದು 8 ವರ್ಷ 10 ವರ್ಷದಿಂದ ಒಂದು ಸನ್ನಿವೇಶ ನಮ್ಮ ಬೆಂಗಳೂರಲ್ಲಿ ಬಂದಾಗ ನನ್ನ ಕ್ಷೇತ್ರಕ್ಕೆ ಅವರೇ ಫೋನ್ ಮಾಡಿ ನಾನು ಬರ್ತೀನಿ, ಸ್ವಲ್ಪ ಎಲ್ರಿಗೂ ಸಹಾಯ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಅನೇಕ ಬಡವರಿಗೆ
ಅವ್ರ ಕೈಲಾದಂಥ ಸಹಾಯವನ್ನು ಕೂಡ ಮಾಡಿ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಮನೆಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಬದುಕಿದ್ದಾರೆ. ಕೊನೆಯ ದಿವಸಗಳು ಕೂಡ ಯಾವುದೇ ಅವ್ರಿಗೆ ತೊಂದರೆ ಇರಲಿಲ್ಲ ಮತ್ತು ಅನಾರೋಗ್ಯ ಇರಲಿಲ್ಲ. ಬಹಳ ಸುಖ ಶಾಂತಿ ನೆಮ್ಮದಿಯಿಂದನೇ ಅವರ ಜೀವನ ನಡೆಸಿ ಅವರೆಲ್ಲ ಇವತ್ತಿನ ದಿವಸ ಅವ್ರಿಗೂ ಕೂಡ ನನ್ನ ಒಂದು ಸಾಂತ್ವನವನ್ನು ಹೇಳಿ ಅವ್ರಿಗೆ ಆತ್ಮಶಾಂತಿಯನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.